ನೋಡಿ ನಾನು ಪರ್ ಡೇ ಇಷ್ಟೆಲ್ಲ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಬ್ರೋ ಇಷ್ಟೊಂದು ಟ್ಯಾಬ್ಲೆಟ್ ತಗೋತಾ ಇದ್ದೀರಾ? ಇದರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ನಾವು ಡೈಲಿ ಯೂಸ್ ಮಾಡ್ಬೋದಾ ಇದನ್ನ? ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈಗಲೇ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊ. ಫಸ್ಟ್ ನೋಡಿ ಯಾವ್ಯಾವ ಟ್ಯಾಬ್ಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಫಸ್ಟಿಗೆ ಫಿಶ್ ಆಯಿಲ್ ಟ್ಯಾಬ್ಲೆಟು, ನೆಕ್ಸ್ಟ್ ಬಂದು ಕ್ಯಾಲ್ಸಿಯಂ ವಿಟಮಿನ್ D3, ನೆಕ್ಸ್ಟ್ ನೋಡು ಮೆಗ್ನೀಷಿಯಮ್, ಇದು ಮಲ್ಟಿವಿಟಮಿನ್, ಇದು ಬಯೋಟಿನ್, ವಿಟಮಿನ್ ಇ, ಇದು ಅಸ್ಟ್ರೋಗ್ಲಾಸ್ ಅಂತ. ನೆಕ್ಸ್ಟ್ ವಿಟಮಿನ್ ಸಿ ಮತ್ತೆ ಅಶ್ವಗಂಧ ಎರಡೂ ಇಲ್ಲಿ ಮಿಸ್ ಆಗಿದೆ. ಬಟ್ ವಿಟಮಿನ್ ಸಿದು ಮತ್ತೆ ವಿಟಮಿನ್ ಇದು ನಾನು ಆಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಸೈಡ್ ಎಫೆಕ್ಟ್ಸ್ ಬೆನಿಫಿಟ್ಸ್ ಎರಡೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಳ್ಳಿ. ಇನ್ನು ರಿಮೈನಿಂಗ್ ಏನು 8 ಟ್ಯಾಬ್ಲೆಟ್ಸ್ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರತಿಯೊಂದ್ರದ್ದು ಒಂದು ಟ್ಯಾಬ್ಲೆಟ್ಸ್ ಬೆನಿಫಿಟ್ಸ್ ಮತ್ತೆ ಸೈಡ್ ಎಫೆಕ್ಟ್ಸ್ ಎರಡೂ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕೆಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಇನ್ನೊಂದು ಈ ಟ್ಯಾಬ್ಲೆಟ್ಗಳನ್ನ ಯಾರಾದ್ರೂ ತಗೊಬೋದು. ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಾವು ತಿನ್ನೋ ಫುಡ್ ಅಲ್ಲಿ ಎಲ್ಲಾ ಪ್ರತಿಯೊಂದರಲ್ಲೂ ವಿಟಮಿನ್ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ. ಪ್ರಾಪರ್ ಬ್ಲಡ್ ವರ್ಕ್ ಮಾಡಿಸಿ ಅದರಲ್ಲಿ ನಿಮ್ಗೆ ಏನ್ ಡೆಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ತಗೊಬೇಕು. ಇದನ್ನ ಬ್ಲೈಂಡ್ ಆಗಿ ತಗೊಳೋದಕ್ಕೆ ಹೋಗ್ಬೇಡಿ ಯಾವುದೇ ರೀಸನ್ಗೂ. ಜಸ್ಟ್ ನಾನು ಇದನ್ನ ಒಂದು ನಾಲೆಜ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಕೆಲವೊಬ್ರು ಕಮೆಂಟ್ ಮಾಡ್ಬೋದು, ನೀವೇನ್ ಡಾಕ್ಟರ್ ಇಷ್ಟೊಂದೆಲ್ಲ ಟ್ಯಾಬ್ಲೆಟ್ ಹೇಳ್ತಾ ಇದೀರಾ ಅಂತ. ಬಟ್ ನಾನು ರೀಸೆಂಟ್ ಆಗಿ ಬ್ಲಡ್ ವರ್ಕ್ ಮಾಡಿಸಿದಾಗ ನನಗೆ ಏನ್ ಡೆಫಿಷಿಯನ್ಸಿ ಇದೆ ಅದ್ರ ಮೇಲೆ ನಾನು ತಗೊಂತಾರೆ ಟ್ಯಾಬ್ಲೆಟ್ಗಳಿದ್ದು. ಬಟ್ ಇದರಿಂದ ಕೆಲವೊಬ್ರಿಗೆ ಯೂಸ್ಫುಲ್ ಅಂತೂ ಆಗ್ಬೋದು. ಯಾವುದೇ ಒಂದು ವಸ್ತು ಆದ್ರೂ ಏನೇ ಆದ್ರೂ ಅಷ್ಟೇ ಒಂದು ಲಿಮಿಟೆಡ್ ಡೋಸೇಜ್ ಅಲ್ಲಿ ತಗೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅದು ನಿಮಗೆ ಹೆಲ್ಪ್ಫುಲ್ ಆಗೇ ಇರುತ್ತೆ. ಬಟ್ ಏನ್ ನೀವು ಓವರ್ ಡೋಸೇಜ್ ತಗೊಂತೀರಾ ಅವಾಗಲೇ ಅದು ನಿಮಗೆ ಪ್ರಾಬ್ಲಮ್ ಆಗೋದು.